ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈ ಸತಿ ಹೊಸ ವರ್ಷ ಯಾವ ರೀತಿಯಲ್ಲಿ ಬಂದಿದೆ, ಅದು ನಮಗೆ ಶುಭಕರನ, ಆ ಒಂದು ದಿನ ಯಾವ್ಯಾವ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ನಾವು ಯಾವ ರೀತಿಯಲ್ಲಿ ಅಫರ್ಮೇಷನ್ ಮಾಡಬೇಕು ಅಂತ ಈ ದಿನ ನಾನು ದಿನ ಹೇಳ್ಕೊಡ್ತಿದ್ದೀನಿ. ನೋಡಿ, ಹೊಸ ವರ್ಷ ಯಾವುದೇ ವರ್ಷನೂ ಕೂಡ ನಾವು ಬಂದಾಗ ಅದನ್ನು ನಾವು ಪಾಸಿಟಿವ್ ಆಗೇ ಅದನ್ನು ಬರಮಾಡ್ಕೊಳ್ಬೇಕು. ಹಾಗಾಗಿ ನೋಡಿ, ನಾವು ಹಿಂದೆ ಏನು ಮಾಡಿದ್ದೀವೋ ಅದು ನಮಗೆ ಗೊತ್ತಿಲ್ಲ, ಮುಂದೆ ಬರೋದನ್ನು ನಾವು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಬೇಕಾಗುತ್ತೆ. ಈ ವರ್ಷ 1/1/2026 ಈ ಒಂದು ಡೇಟ್ ಹೇಗಿದೆ ಅಂದರೆ, ಕೂಡಿದಾಗ ನಮಗೆ 12 ಬರುತ್ತೆ. ಈ 12ನ ಕೂಡಿದಾಗ 3 ಬರುತ್ತೆ. ಈ 3 ನಾವು ಗುರುವಿನ ಸಂಖ್ಯೆ ಅಂತಲೇ ಹೇಳ್ತೀವಿ. ಈ 3 ನಮಗೆ ಏನನ್ನು ಸೂಚಿಸುತ್ತದೆ ಅಂತ ನಾನು ಈಗ ಹೇಳ್ತೀನಿ. ಹೊಸ ಐಡಿಯಾಗಳಿಗೆ ದಾರಿ ತೆರೆಯುವುದು, ಮ್ಯಾನಿಫೆಸ್ಟೇಷನ್ ವೇಗವಾಗಿ ಆಗುವುದು, ಕ್ರಿಯೇಟಿವಿಟಿ, ಅದೃಷ್ಟ ಹೆಚ್ಚಾಗುವುದು, ಹೊಸ ಸಂಬಂಧಗಳು, ಹೊಸ ಪ್ರಾಜೆಕ್ಟ್ ಆರಂಭಕ್ಕೆ ಉತ್ತಮವಾದ ದಿನ, ಹಣದ ಎನರ್ಜಿ ಆ್ಯಕ್ಟಿವ್ ಆಗುವುದು. ನೋಡಿ, ಆ ದಿನ ನಾವು ಏನಾದರೂ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ತುಂಬಾ ಸಕ್ಸಸ್ ಆಗುತ್ತಂತೆ ಆ ದಿನ. ನಂತರದಲ್ಲಿ ಹಣದ ಹರಿವು ಕೂಡ ಅಲ್ಲಿ ಹೆಚ್ಚಾಗುತ್ತದೆ. ಹಾಗಾಗಿ ಈ ಹೊಸ ವರ್ಷನ ನಾವು ಒಂದು ಪಾಸಿಟಿವ್ ಆಗಿ ತಗೊಂಡು ಒಳ್ಳೆ ರೀತಿಯಲ್ಲಿ ಅಫರ್ಮೇಷನ್ ಮಾಡಿ ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋಣ. ಯಾಕೆ ಅಂತಂದರೆ, ನಾನು ನಂಬಿರೋದು ಯೂನಿವರ್ಸ್ ಎಲ್ಲ ಕೊಡುತ್ತೆ, ಖಂಡಿತ ಕೊಡುತ್ತೆ. ನಾವು ನಂಬಿಕೆ ಮೇಯ್ನಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ನಂಬಿಕೆ ಇದ್ದಾಗ ನಮ್ಮ ಜೀವನದಲ್ಲಿ ಎಲ್ಲನೂ ಕೂಡ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಈಗ ಆ ದಿನ 3 ಅಫರ್ಮೇಷನ್ನ ಹೇಳ್ಕೊಡ್ತೀನಿ. ಅದನ್ನು ನೀವು ಅಫರ್ಮೇಷನ್ನ ಹೇಳೋದ್ರಿಂದ ಬರೆಯೋದ್ರಿಂದನೂ ಕೂಡ ಆ ವರ್ಷ ಅದೃಷ್ಟವನ್ನು ತರುತ್ತದೆ. ಏನು ಅಂದರೆ, ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್. ಇಂದು ನನ್ನ ಜೀವನಕ್ಕೆ ಹೊಸ ಅದೃಷ್ಟದ ದಾರಿ ತೆರೆದುಕೊಳ್ಳುತ್ತಿದೆ. ನಾನು ಬಯಸಿದ ದಾರಿ ನನಗೆ ಸುಲಭವಾಗಿ ದೊರೆಯುತ್ತದೆ. ಯೂನಿವರ್ಸ್ ನನ್ನ ಬಯಕೆಯನ್ನು ನನಗೋಸ್ಕರ ಕೆಲಸ ಮಾಡುತ್ತಿದೆ. ಇದನ್ನು ಬರ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಹಣ ಬಿಸ್ನೆಸ್ ಅಫರ್ಮೇಷನ್. 2026ರಲ್ಲಿ ನನ್ನಲ್ಲಿ ಹಣದ ಪ್ರವಾಹ ನಿರಂತರವಾಗಿ ಬರುತ್ತಿದೆ. ನನ್ನ ಕ್ಲಾಸಸ್ ವರ್ಕ್ ನನಗೆ ಅಬಾಂಡೆನ್ಸ್ ತರುತ್ತದೆ. ಯಾವುದೇ ಒಂದು ಬಿಸ್ನೆಸ್ ಆಗಲಿ, ನೀವು ಅದನ್ನು ಸೇರಿಸ್ಕೊಂಡು ನೀವು ಪಾಸಿಟಿವ್ ಆಗಿ ಹೇಳ್ಬೋದು. ಹಣಕ್ಕೆ ಅರ್ಹ, ಹಣ ನನ್ನ ಕಡೆ ಬರುತ್ತಿದೆ ಸುಲಭವಾಗಿ. ಮತ್ತು ಲವ್ ಸೆಲ್ಫ್ ವರ್ತ್ ಅಫರ್ಮೇಷನ್ನ. ನಾನು ಪ್ರೀತಿಗೆ ಅರ್ಹ, ನನ್ನ ಹೃದಯಕ್ಕೆ ಸರಿಯಾದ ವ್ಯಕ್ತಿ ಬರುತ್ತಾಳೆ, ನನ್ನ ವ್ಯಾಲ್ಯೂ ನನಗೆ ಗೊತ್ತು, ನಾನು ಕ್ಲೇಮ್ ಕಾನ್ಫಿಡೆಂಟ್ ಲವ್ಡ್ ಪರ್ಸನ್ ಆಗಿದ್ದೀನಿ. ನಿಮಗೆ ಯಾವ ರೀತಿಯಲ್ಲಿ ಅಫರ್ಮೇಷನ್ ಬೇಕೋ ಆ ರೀತಿಯಲ್ಲಿ ಆಗಿದೆ ಅನ್ನೋಂಥ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡಿಕೊಂಡು ಬರೆಯೋದು, ಹೇಳೋದ್ರಿಂದ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ, ಇಲ್ಲಾಂದರೆ ಹೊಸ ವರ್ಷ 11/11 ಟೈಮಲ್ಲಿ ಕೂಡ ಇದನ್ನು ಅಫರ್ಮೇಷನ್ನ ಹೇಳಿದ್ರೆ ಖಂಡಿತ ಈ ವರ್ಷ ಅಂತೂ ಅದ್ಭುತವಾದ ವರ್ಷ ಅಂತ ಹೇಳ್ಬೋದು. ನಾವು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗಿರುತ್ತೆ. ನಮಗೆ ಒಂದಿಟ್ಟು ಪಾಸಿಟಿವ್ ಆಗಿ ಮಾತಾಡಿ, ಪಾಸಿಟಿವ್ ಆಗಿರಿ. ಖಂಡಿತ ಈ ವರ್ಷ ನಮಗೆ ಅದೃಷ್ಟವನ್ನೇ ತರುತ್ತದೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಏನೇ ಅಫರ್ಮೇಷನ್ ಮಾಡಿದ್ರೂ ಅತಿ ಬೇಗವಾಗಿ ಮ್ಯಾನಿಫೆಸ್ಟೇಷನ್ ಆಗುವಂಥದ್ದು, ನಿಮ್ಮ ಕನಸುಗಳು ನನಸಾಗುವಂಥದ್ದು. ನಿಮ್ಮ ಕನಸುಗಳು ಏನೇನಿದೆ, ಯಾವ ರೀತಿಯಲ್ಲಿದೆ ಅಂತ ಅಂದ್ಬಿಟ್ಟು ನೀವು ಆ ಅಫರ್ಮೇಷನ್ನ ಬರಿತಾ ಹೋಗಿ, ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗುತ್ತಿದೆ, ನಾನು ಹಣದ ಪ್ರವಾಹವನ್ನು ನೋಡುತ್ತಿದ್ದೀನಿ, ಪ್ರತಿದಿನ ನನ್ನ ಅಕೌಂಟಿಗೆ ಲಕ್ಷ ದುಡ್ಡು ಹಣ ಕ್ರೆಡಿಟ್ ಆಗುತ್ತಿದೆ. ಈ ಥರ ಅಫರ್ಮೇಷನ್ನ ನೀವು ಮಾಡಿದ್ದಲ್ಲಿ ಅತಿ ಬೇಗ ಮ್ಯಾನಿಫೆಸ್ಟೇಷನ್ ಆಗಿ ಬೇಗ ಸಕ್ಸಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.